ಕಾವೇರಿ ಕೊಳ್ಳದಲ್ಲಿ ಹನಿ ಮಳೆಯಾಗ್ತಾ ಇಲ್ಲ. ಹೀಗಾಗಿ ಜಲಾಶಯಗಳಲ್ಲಿ ಕುಡಿಯೋದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಹೊತ್ತಲ್ಲೇ ಬಿಡಬ್ಲ್ಯೂಎಂಎ ಮರಣ ಶಾಸನದ ಆದೇಶವೊಂದನ್ನು ನೀಡಿದೆ. ತಮಿಳುನಾಡಿಗೆ ನಿತ್ಯವೂ 3500 ಕ್ಯೂಸೆಕ್ ಹರಿಸಲು ಆದೇಶ ನೀಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು. ಕರ್ನಾಟಕಕ್ಕೆ ಮರಣ ಶಾಸನವಾದ ಸಿಡಬ್ಲ್ಯೂಎಂಎ ಆದೇಶ. ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸಬೇಕು. ಪ್ರತಿನಿತ್ಯದಂತೆ 15 ದಿನ ಹರಿಸಲೇಬೇಕು. ಒಟ್ಟು 4 ಟಿಎಂಸಿ ನೀರು ಬಿಳಿಗುಂಡ್ಲುವಿನ ಮೂಲಕ ತಮಿಳುನಾಡಿಗೆ ಹರಿಯಬೇಕು. ಇದು ಸಿಡಬ್ಲ್ಯೂಆರ್ಸಿ ಕೊಟ್ಟ ಆದೇಶವನ್ನೇ ಎತ್ತಿ ಹಿಡಿದು ಸಿಡಬ್ಲ್ಯೂಎಂಎ ರಾಜ್ಯಕ್ಕೆ ನೀಡಿರುವ ಮರಣ ಶಾಸನ. ಒಂದು ಕಡೆ ಮಳೆ ಇಲ್ಲ, ಆದರೆ ನೀರು ಹರಿಸೋದು ನಿಲ್ಲಿಸುವಂತಿಲ್ಲ ಎನ್ನುವ ಮೂಲಕ ಕರ್ನಾಟಕವನ್ನು ಸಂಕಷ್ಟಕ್ಕೆ ತಳ್ಳಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡಿಗೆ ನಿತ್ಯವೂ 3500 ಕ್ಯೂಸೆಕ್ ಹರಿಸಬೇಕು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮುಂದುವರಿಸಬೇಕೆಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಆದೇಶ ಹೊರಬಿದ್ದಿದೆ. ನಿತ್ಯವೂ 3500 ಕ್ಯೂಸೆಕ್ನಂತೆ 15 ದಿನ ಹರಿಸಬೇಕು. ಆಗ 4 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದು ಹೋಗಲಿದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ತಮಿಳುನಾಡಿಗೆ ನೀರು ಬಿಡಲೇಬೇಡಿ ಎಂಬ ಹೋರಾಟಗಳು ರಾಜ್ಯದಲ್ಲಿ ತೀವ್ರಗೊಳ್ಳುತ್ತಿರುವಾಗಲೇ ಪ್ರಾಧಿಕಾರದ ಆದೇಶ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲಿಸಲು ಸಾಧ್ಯವಿಲ್ಲ ಎಂಬ ಕರ್ನಾಟಕದ ವಾದಕ್ಕೆ ಹಿನ್ನಡೆಯಾಗಿದೆ. ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲನೆ ಸಾಧ್ಯವಿಲ್ಲ ಎಂದು ಅಂಕಿಅಂಶಗಳ ಸಮೇತ ವಾದ ಮಂಡಿಸಿದ್ದರು. ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ನೀರಿಲ್ಲ. ಈ ವರ್ಷ ಬಿಳಿಗುಂಡ್ಲು ಬಳಿ ನಿತ್ಯ 178 ಕ್ಯೂಸೆಕ್ ಹರಿವಿದೆ. ಜೂನ್ ಜುಲೈನಲ್ಲಿ 3.55 ಟಿಎಂಸಿ ಹರಿದು ಹೋಗಿದೆ. ಸಾಮಾನ್ಯ ವರ್ಷಗಳಲ್ಲಿ ಈ ಸಮಯಕ್ಕೆ 40 ಟಿಎಂಸಿ ನೀರು ಹರಿಸಲಾಗುತ್ತಿತ್ತು. ಈ ವರ್ಷ ಬರದ ತೀವ್ರತೆ ಹೆಚ್ಚಿರುವ ಕಾರಣ 3.5 ಟಿಎಂಸಿ ಮಾತ್ರ ಹರಿದಿದೆ. ಬರದ ತೀವ್ರತೆ, ಜಲಾಶಯಗಳ ನೀರಿನ ಕೊರತೆಯನ್ನು ಪರಿಗಣಿಸಬೇಕು. ಬಿಳಿಗುಂಡ್ಲುವಿನಲ್ಲಿ 3500 ಕ್ಯೂಸೆಕ್ ಹರಿವು ದಾಖಲಿಸಲು ದುಪ್ಪಟ್ಟು ನೀರು ಹರಿಸಬೇಕಾಗಿದ್ದು, ಇದು ರಾಜ್ಯಕ್ಕೆ ಕಷ್ಟವಾಗಲಿದೆ ಅಂತ ಕರ್ನಾಟಕ ವಾದಿಸಿದೆ. ಆದರೆ ಸಿಡಬ್ಲ್ಯೂಎಂಎ ಸಭೆಗೆ ವರ್ಚುವಲ್ ಆಗಿ ಹಾಜರಾಗಿದ್ದ ತಮಿಳುನಾಡು ಸರ್ಕಾರದ ಅಧಿಕಾರಿಗಳೂ ಕೂಡ ಪ್ರಬಲವಾದವನ್ನೇ ಮಂಡಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಕಡಿಮೆ ನೀರು ಬಿಡುವ ಆದೇಶ ಮಾಡಿದೆ. ಹೆಚ್ಚುವರಿ ನೀರು ಹರಿಸುವಂತೆ ನಿರ್ದೇಶನ ನೀಡಬೇಕು. ಕರ್ನಾಟಕದ ಡ್ಯಾಂಗಳಿಗೆ ಒಟ್ಟು ಒಳಹರಿವು 36 ಟಿಎಂಸಿಯಷ್ಟಿದೆ. ತಮಿಳುನಾಡಿಗೆ ಇಷ್ಟು ಹೊತ್ತಿಗೆ 40 ಟಿಎಂಸಿ ನೀರು ಹರಿಸಬೇಕಿತ್ತು. ಸಂಕಷ್ಟ ಸೂತ್ರವನ್ನ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ. ಸಂಕಷ್ಟದ ಸೂತ್ರದ ಅನ್ವಯಕ್ಕಿಂತ ಕಡಿಮೆ ನೀರು ಹರಿಸಿದೆ. 2 ತಿಂಗಳಲ್ಲಿ ಬಿಳಿಗುಂಡ್ಲುನಲ್ಲಿ ಕೇವಲ 3.5 ಟಿಎಂಸಿ ಹರಿದಿದೆ. ಸಂಕಷ್ಟ ಸೂತ್ರ ಅನ್ವಯ 9.46 ಟಿಎಂಸಿ ಬಾಕಿ ಉಳಿಸಿಕೊಂಡಿದೆ ಎಂದು ವಾದಿಸಿದೆ. ಸಕ್ಕರೆ ನಾಡು ಮಂಡ್ಯ ಅಲರ್ಟ್, ಭದ್ರತೆ. ರಸ್ತೆ ನದಿಗಿಳಿದು ಹೋರಾಟಕ್ಕಿಳಿದ ರೈತರು. ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ಆದೇಶ ಹೊರಬೀಳುತ್ತಲೇ ಮಂಡ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಸರ್ಕಾರ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಬೆಳೆ ಒಡ್ಡಕ್ಕೆ ಕೂಡುದು ಅಂತ. ನಾವು ಬೆಳೆ ಒಡ್ಡಕ್ಕೆ ಹೋಗುದಿಲ್ಲ. ಅವರು ಸಮುದ್ರಕ್ಕೆ ಬಿಡುತ್ತೆ ನೀರು ಕೊಡ್ತಾವ್ರೆ ಅಂದ್ರೆ ಇದು ಯಾವ್ದು ನಾಚಿಕೆ ಕೇಡಾಗುವಂಥದ್ದು. ಈ ವಿಚಾರವಾಗಿ ನಾಳೆಯಿಂದ ಇದೇ ರಸ್ತೆಯಲ್ಲಿ ಬೆಂಗಳೂರು ಟು ಮೈಸೂರು ಏನೇ ದಾರಿ ಅದೇ ಎಮ್ಮೆ ದನ ಜಾನುವಾರುಗಳು ತಂದು ಅಡ್ಡ ಕಟ್ಟು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇದು ಸರ್ಕಾರಕ್ಕೆ ಮತ್ತು ಸಿಡಬ್ಲ್ಯೂಎಂಎಗೆ ಎಚ್ಚರಿಕೆ ಕೊಡ್ತಾವೆ ಈ ಮೂಲಕ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ರೈತರು ಆಕ್ರೋಶ ಹೊರಹಾಕಿದ್ದರು. ತಮಿಳುನಾಡಿಗೆ ನೀರು ಬಿಡುವ ಬದಲು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕೆಂದು ರೈತ ಮುಖಂಡರು ಸಲಹೆ ಕೊಟ್ಟರು. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರದು. ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಇವೆಲ್ಲ ವಿಚಾರನ ರಾಜ್ಯ ಸರ್ಕಾರನೇ ಮಾಡಿರೋದ್ರಿಂದ ಮತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರಾಜ್ಯಾದ್ಯಂತ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರು ನಾಳೆಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ.
ಕಾವೇರಿ ನದಿಗಾಗಿ ಹೋರಾಟಕ್ಕಿಳಿದ ಕರವೇ. ಸಿನಿ ಕಲಾವಿದರಿಂದಲೂ ಹೋರಾಟ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನೋದು ಕನ್ನಡಪರ ಸಂಘಟನೆಗಳ ಒತ್ತಾಯ. ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಸಭೆ ಮಾಡಲಿದ್ದು ಕರ್ನಾಟಕ ಬಂದ್ಗೆ ಕರೆ ನೀಡುವ ಸಾಧ್ಯತೆಗಳಿವೆ. ನಾಳೆ ಎಲ್ಲ ಸಂಘಟನೆಗಳು ಒಟ್ಟಿಗೆ ವುಡ್ಲ್ಯಾಂಡ್ಸ್ ವುಡ್ಲ್ಯಾಂಡ್ಸಲ್ಲಿ ವಾಟಾಳ್ ನಾಗರಾಜ್ ಅವರು ಸಭೆ ಕರೆದಿದ್ದಾರೆ. ನಾವೆಲ್ಲ ಸೇರ್ತೀವಿ, ಬಂದ್ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಅದಾಗಿ ಇರ್ಬೋದು. ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಕೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಭಾನುವಾರದವರೆಗೆ ನೀರು ಬಿಡೋದಿಲ್ಲ, ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಎಂದ ಸಿಎಂ. ನೀರು ಬಿಡಿ ಎಂಬ ಆದೇಶ ಏನೇ ಇದ್ದರೂ ಕೂಡ ಭಾನುವಾರದ ತನಕ ನೀರು ಬಿಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ. ಭಾನುವಾರದ ಸರ್ವಪಕ್ಷ ಸಭೆ ಬಳಿಕ ತೀರ್ಮಾನಿಸಲಿದ್ದಾರೆ ಸಿಎಂ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕಾನೂನು ತಜ್ಞರೊಂದಿಗೆ ಸಿಎಂ ದೂರವಾಣಿ ಚರ್ಚೆ ಮಾಡಿ ಸರ್ಕಾರದ ಮುಂದಿನ ನಿಲುವಿನ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಮಾಡಲಿದ್ದು ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಭಾಗದ ಸಂಸದರು, ಶಾಸಕರು ಹಾಗೂ ಸರ್ವಪಕ್ಷ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ವಿಚಾರಗಳ ಚರ್ಚೆ, ನಿರ್ವಹಣಾ ಸಮಿತಿ, ಪ್ರಾಧಿಕಾರಗಳ ತೀರ್ಪಿನ ಬಗ್ಗೆಯೂ ಚರ್ಚೆ ಆಗಲಿದೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಏನು ಮಾಡಬೇಕು ಎಂಬುದರ ಬಗ್ಗೆ ಸಲಹೆ ಪಡೆಯಲಿದ್ದಾರೆ. ಸಿಎಂ ವಿಜಯ್ ಜೊತೆಗೂ ಆಗಬಹುದಾದ ಮಾತುಕತೆ ಸೂತ್ರದ ಬಗ್ಗೆಯೂ ಚರ್ಚೆ ಮಾಡಿ ನಿರ್ಧಾರ ಆಗಲಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಸೊ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನ, ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಅನ್ಕೊಂಡಿದೀವಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಸೋಮವಾರ ಬೆಂಗಳೂರಿಗೆ ಬರುತ್ತಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸೋಮವಾರ ಮಹತ್ವದ ಸಂಧಾನ ಸಭೆ ನಡೆಯಲಿದೆ. ಕಾವೇರಿ ಸಭೆಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣ ತಯಾರಾಗಿದೆ. ಡಿಕೆ ಶಿವಕುಮಾರ್, ಜೋಸೆಫ್ ವಿಜಯ್ ನಿಯೋಗದ ಸಂಧಾನ ಸೂತ್ರ ರಚನೆಯಾಗಲಿದೆ. ಕರ್ನಾಟಕ, ತಮಿಳುನಾಡು ಸರ್ಕಾರಗಳ ನೀರಾವರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕಾವೇರಿ ನದಿ ತೀರದ ವಸ್ತುಸ್ಥಿತಿ ಅಧ್ಯಯನಕ್ಕೂ ಶಿವಕುಮಾರ್ ಪ್ರಸ್ತಾಪ ಮಾಡಲಿದ್ದು, ಶಿವಕುಮಾರ್ ಪ್ರಸ್ತಾಪವನ್ನ ವಿಜಯ್ ಒಪ್ಪಿದರೆ ಜಂಟಿ ವೈಮಾನಿಕ ವೀಕ್ಷಣೆ ಮಾಡುವ ಸಾಧ್ಯತೆಗಳೂ ಇವೆ. ಆದರೆ ತಮಿಳುನಾಡು ಸಿಎಂ ವಿಜಯ್ ಅವರ ಕರ್ನಾಟಕ ಭೇಟಿಗೆ ತಮಿಳುನಾಡಿನ ರೈತರು, ರಾಜಕಾರಣಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ವಿಜಯ್ ಅವರು ರಾಜ್ಯಕ್ಕೆ ಬರೋದನ್ನ ಮುಕ್ತ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನಾವು ಸ್ವಾಗತಿಸ್ತೀವಿ. ಆದರೆ ಈ ಥರ ಕಿರಿಕ್ ಮಾಡ್ಕೊಂಡು ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ. ನೀವು ಅವ್ರು ಬರೋದು ಒಳ್ಳೆಯದೇ. ಈ ಸಂಕಟ ಪರಿಸ್ಥಿತಿಯಲ್ಲಿ ಕೂತು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ 3ನೇ ತಾರೀಕು ಅವ್ರು ಬಂದ ಮೇಲೆ ಹೆಲಿಕಾಪ್ಟರ್ನ ಕರ್ಕೊಂಡೋಗಿ ಕಾವೇರಿ ಕೊಳ್ಳೋದನ್ನ ತೋರಿಸ್ತೀವಿ. ಅದೆಲ್ಲ ಒಳ್ಳೇದಾಗುತ್ತೆ. ಈಗ ನಾವು ಅವ್ರು ಬರೋದನ್ನ ಬೇಡ ಅಂತ ಹೇಳೋದು ಸರಿ. ತಮಿಳುನಾಡಿನಲ್ಲಿ ವಿರೋಧ ಕೇವಲ ಇಲ್ಲಿಗೆ ನಿಂತಿಲ್ಲ. ಕಳೆದ ಚುನಾವಣೆಯಲ್ಲಿ ಸೋತು ಮನೆಯಲ್ಲಿ ಕುಳಿತಿರುವ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಡಿಎಂಕೆಗೆ ಮರುಜೀವ ಕೊಡಲು ಕಾವೇರಿಯನ್ನೇ ಅಸ್ತ್ರ ಮಾಡಿಕೊಳ್ಳಲು ಹೊರಟಿದ್ದಾರೆ. ಬೆಂಗಳೂರು ಸಭೆಯ ದಿನವೇ ಸ್ಟಾಲಿನ್ ತಂಜಾವೂರು ಸಮಾವೇಶ. ವಿಜಯ್ ವಿರುದ್ಧ ಸಮರ ಸಾರಿರುವ ಮಾಜಿ ಮುಖ್ಯಮಂತ್ರಿ. ಬೆಂಗಳೂರಿನಲ್ಲಿ ಸಭೆ ನಿಗದಿಯಾಗಿರುವ ಆಗಸ್ಟ್ 3ರಂದೇ ತಮಿಳುನಾಡಿನ ತಂಜಾವೂರಿನಲ್ಲಿ ಮೇಕೆದಾಟು ಯೋಜನೆಯ ವಿರುದ್ಧ ಡಿಎಂಕೆ ಸಮಾವೇಶವೊಂದನ್ನು ಆಯೋಜಿಸಿದೆ. ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಈ ಸಮಾವೇಶ ನಿಗದಿಯಾಗಿದ್ದು, ಮೇಕೆದಾಟು ಬಗ್ಗೆ ಮಾತುಕತೆ ನಡೆಸಲು ಬೆಂಗಳೂರಿಗೆ ಆಗಮಿಸಲಿರುವ ದಳಪತಿ ವಿಜಯ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಮರ ಸಾರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭೇಟಿ ಮಾಡಿದ್ದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಮಾಡಿರುವ ಆದೇಶವನ್ನ ಜಾರಿ ಮಾಡಲು ಒತ್ತಡ ಹೇರದಂತೆ ರಾಜ್ಯದ ಪರವಾಗಿ ಮನವಿ ಮಾಡಿದ್ರು. ಇದಾಗುತ್ತಲೇ ಮೇಕೆದಾಟು ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ವಿಸ್ತೃತ ಯೋಜನಾ ವರದಿಯನ್ನ ವಾಪಸ್ ಕಳುಹಿಸಿದೆ ಕೇಂದ್ರ ಜಲ ಆಯೋಗ. ಡಿಪಿಆರ್ನಲ್ಲಿ ಉಲ್ಲೇಖ ಮಾಡಿರುವ ಕೆಲವು ಅಂಶಗಳನ್ನು ಮಾರ್ಪಡಿಸುವಂತೆ ಸಲಹೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.